ಮೊದಲನೇ ಸಲ ನನ್ನ ತಂಗಿ ಮನೆಗೆ ಅನುಮಾನ ಇಟ್ಕೊಂಡು ಬಂದಿದ್ದೀನಿ. ಯಾವತ್ತೂ ನನ್ನ ತಂಗಿ ಮೇಲೆ ನಾನು ಅನುಮಾನ ಪಟ್ಟೋನೇ ಅಲ್ಲ. ಆದರೆ ಮೊದಲನೇ ಸಲ ನನ್ನ ತಂಗಿ ಮೇಲೆ ಅನುಮಾನ ಪಟ್ಕೊಂಡು ನಾನು ಬರ್ತಾ ಇದ್ದೀನಿ. ನನ್ನ ತಂಗಿ ಇದ್ರೊಳಗಡೆ ನನ್ನ ತಂಗಿನೂ ಸೇರ್ಕೊಂಡವಳ ಇಲ್ಲ ಅಂತೇಳಿ ಸೇರ್ಕೊಂಡಿಲ್ವ ಅಂತ ಗೊತ್ತಾಗಬೇಕು. ನಮ್ಮ ಮನೆ CC ಕ್ಯಾಮ್ರಾದಾಗೆ ಇವಳು ಮಾಡೋದೆಲ್ಲ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇವಳನ್ನ ನಾನು ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನೂ ಅರ್ಥ ಆಗಲ್ಲ. ನನ್ನ ತಂಗಿ ಮೇಲೆ ನನಗೆ ನಂಬಿಕೆ ಐತೆ, ಪ್ರೀತಿ ಐತೆ. ಹಾಗಂತ ನನ್ನ ಹೆಂಡ್ತಿ ನನ್ನ ಮಗ ಹೇಳಿದ್ದನ್ನೆಲ್ಲ ತೆಗ್ದಾಕೋಕ್ಕಾಗಲ್ಲ. ನನ್ನಿಂದ ನನ್ನ ಮಗನ ಜೀವನ ಹಾಳಾಗೋಗೈತೆ. ಮತ್ತೆ ಹಾಳು ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಹೆಂಗಾದರೂ ಮಾಡಿ ನನ್ನ ತಂಗಿ ಒಳ್ಳೆಯವಳು ಅಂತ ನನ್ನ ಹೆಂಡ್ತಿ ನನ್ನ ಮಗನ ಹತ್ರ ಪ್ರೂವ್ ಮಾಡ್ತೀನಿ. ಆವಾಗಾದ್ರೂ ನನ್ನ ತಂಗಿ ಮುಖ ನೋಡ್ಕೊಂಡಾದ್ರೂ ನನ್ನ ಹೆಂಡ್ತಿ ನನ್ನ ಮಗ ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂದರೆ ಯಾವಾಗಲೂ ಬೈಕಂತಾನೆ ಇರ್ತಾರೆ. ಸರೋಜಿ 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 ಯಾರು ಬಂದೆ? ಅಯ್ಯೋ, ನಮ್ಮ ಅಣ್ಣಂಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ನನ್ನ ಮಗಳ ಬಗ್ಗೆ ಏನಾದರೂ ಕಂಪ್ಲೇಂಟ್ ಹೇಳಕ್ಕೆ ಏನಾದರೂ ಇಲ್ಲಿಗೆ ಬಂದ್ಬಿಟ್ರಾ ಏನು? ಬಂದಿರ್ಬೋದೇನೋ. ನನ್ನ ಮೇಲೆ ಕಂಪ್ಲೇಂಟು, ನನ್ನ ಮೇಲಲ್ಲ, ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಏನಾದ್ರೂ ಕೊಟ್ಬಿಟ್ಟವ್ರ ಏನು ಅಂತ. ಅಯ್ಯೋ, ಏನು ಮಾಡೋದು ಇವಾಗ? ನಮ್ಮ ಅಣ್ಣನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಇಷ್ಟು ದಿನ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ, ಇನ್ನು ಆಗ್ತಾ ಇಲ್ವೇ? ಅಣ್ಣ ನೀನು ಬಾಣ ಕುತ್ಕವಾ? ಅಯ್ಯೋ ಪರವಾಗಿಲ್ಲ ಸರೋಜಿ, ನಿನಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನೋಡಿಕೊಂಡು ಹಂಗೇನೆ ಒಂದೆರಡು ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅಂದರೆ ನಮ್ಮ ಅಣ್ಣಂಗೆ ಏನು ಗೊತ್ತಿಲ್ವಾ? ಅಯ್ಯೋ ಅಣ್ಣ, ಹುಷಾರಿರಲಿಲ್ಲ, ಈಗ ಹುಷಾರಾಗಿದ್ದೀನಿ ಅಣ್ಣ, ಪರವಾಗಿಲ್ಲ, ಈಗೆಲ್ಲ ನೋಡು ಚೆನ್ನಾಗೇ ಇದ್ದೀನಿ. ಆದರೂ ನನ್ಗೆ ಯಾಕೋ ಮನಸ್ಸು ತಡೀಲಿಲ್ಲ ಕಣಮ್ಮ. ಅದಕ್ಕೇನೆ ನಿನ್ನ ಕರ್ಕೊಂಡು ಹೋಗ್ಬಿಡೋಣ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೇನೆ ಬಂದಿದ್ದು. ಅಲ್ಲ ಇಲ್ಲಿ ನೀನು ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಸುಧಾರಿಸ್ಕೊಂಡು ಮನೆ ಕೆಲಸ ಮಾಡ್ತಾನೆ ಇರ್ತೀಯ. ಬಾ ಒಂದೆರಡು ದಿನ ನಮ್ಮನೆಗಿದ್ದು ಸುಧಾರಿಸ್ಕೊಂಡು ಆರಾಮಾಗಿ ಹೋಗಿ ಬಂತೆ. ಅಯ್ಯೋ ಅಣ್ಣ, ಏನು ಅಂತ ಹೇಳ್ತಾ ಇದೆಯಣ್ಣ? ಇರು, ನೀನು ಕೂತ್ಕ. ಅಯ್ಯೋ, ಚೇರ್ ತಗೊಬಿಟ್ಟು ಬರ್ತೀನಿ ಇರು, ಕೂತ್ಕೊಳ್ಳಿವಂತೆ. ಇವಳು ನೋಡಿದ್ರೆ ನಾಟಕ ಆಡ್ತಾವಳೆ ಅಂತ ಅನ್ಸೋದೇ ಇಲ್ವಲ್ಲ ನನ್ನ ತಂಗಿ ಬಹಳ ಒಳ್ಳೆಯವಳು ಅಂತಾನೆ ಅನ್ನಿಸ್ತೈತೆ ನನಗೆ. ಆದರೆ ಇವಳು ಮಗಳು ಮಾಡ್ತಿರೋದೆಲ್ಲನೂ ಕಿತ್ತೋದ್ ಕೆಲಸನೇನೆ. ಆದರೆ ಒಂದ್ಸಲ ತೀರ್ಮಾನ ಮಾಡೇ ಬಿಡ್ಬೇಕು ನಾನು. ಕೂತ್ಕ ಚೇರ್ ಮೇಲೆ. ಇರೋಣ, ಕಾಪಿ ಮಾಡ್ಕೊಬಿಟ್ಟು ಬರ್ತೀನಿ. ಅಣ್ಣ, ಬೆಂಗಳೂರಾಗೆ ಎಲ್ಲ ಚೆನ್ನಾಗವ್ತಾನೆ ನನ್ನ ಮಗಳು ಎಲ್ಲನೂ? ಅಯ್ಯೋ, ನಾನಂತೂ ಬರೋಣ ಅನ್ಕೊಂಡೇನೆ ಬರೋಕ್ಕಾಗಲಿಲ್ಲ ನೋಡ್ರಿ. ಇಲ್ಲ ಎಲ್ಲ ಚೆನ್ನಾಗವ್ರೆ ಕಣಮ್ಮ. ನನ್ನ ಮಗಳು ಮೊದಲು ಫೋನ್ ಮಾಡೋಳು, ಇವಾಗ ಫೋನೇ ಮಾಡಲ್ಲ ಅಂತಾಳೆ. ಹೌದಾ? ನಾನು ಇರ್ಲಿಲ್ಲಮ್ಮ, ನಾನು ಫಾರಿನ್ಗೆ ಹೋಗಿದ್ದೆ, ಬಂದಿದ್ದೇನೆ ಇವಾಗಲ್ವಾ. ನನಗೂ ಏನ್ ನಡೀತೈತೆ ಅಂತ ಗೊತ್ತಾಗ್ತಾನೆ ಇಲ್ಲ. ನೀನು ಸುಮ್ಮನೆ ಬೆಂಗಳೂರಿಗೆ ಬರಕ್ಕೆ ರೆಡಿಯಾಗು ಬೇಗ. ಹ್ಞೂ ಅಣ್ಣ, ನಮ್ಮ ಮನೇಲಿ ಬರ್ಲಿ, ಕೇಳ್ತೀನಿ. ಬಂದ ತಕ್ಷಣ ಹಂಗೇನೆ ನಾನು ಬಂದ್ಬಿಡ್ತೀನಿ. ನಾನು ಸುಧಾರಿಸ್ಕೋಬೇಕಲ್ವಾ? ತಗ ಕಾಫಿ ಕುಡಿ ತಗ. ಇವಳೇನು ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿ ಕುತ್ಕೊಂಡವಳಲ್ಲ. ಸರೋಜಿ, ಕಾಫಿ ಕುಡಿಯೋಣ, ಯಾಕೆ ಸುಮ್ಮನೆ ಕುತ್ಕೊಂಡಿದ್ಯಾ? ಅಲ್ಲ, ನಿನ್ ಮಗಳು ಫೋನ್ ಮಾಡಿಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೆ. ಮತ್ತೆ ನಿನ್ ಮಗಳು ಬೇರೆ ವಿಚಾರ ಏನು ಹೇಳಿಲ್ವಾ? ಇಲ್ಲ ಅಣ್ಣ, ಏನ್ ವಿಚಾರನೂ ಹೇಳಿಲ್ಲ. ಯಾಕೆ? ಅಲ್ಲ, ನಿನ್ ಮಗಳು ಒಬ್ಳೇನೇ ಒಂದ್ ಮನೆಗವಳೆ. ನಾನು ಹೆಂಡ್ತಿನೂ ಹಂಗೇನೆ ನನ್ನ ಮಗ ಬೇರೆ ಮನೆಗಿದ್ರು. ಏನು ಎತ್ತ ಅಂತ ವಿಚಾರ ನನಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ಗೇನಾದ್ರೂ ಹೇಳಿದ್ಲಾ ಅಂತ ಬಂದೆ ಕೇಳೋಣ ಅಂತ. ಹೌದಾ? ಅಣ್ಣ, ನಂಗೇನು ಗೊತ್ತಿಲ್ವಲ್ಲ. ನೀನ್ ಹೇಳ್ತಿರೋದಕ್ಕೆ ನನಗೂ ವಿಷಯ ಗೊತ್ತಾಯ್ತಿರೋದು. ನನಗಂತೂ ಏನೂ ಗೊತ್ತಿಲ್ಲ. ಏನೋ ಏನಾಗೈತೆ ಅಂತ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು. ಒಂದೆರಡು ದಿನ ಬಂದ್ಬಿಟ್ಟು ನೀನು ನಿನ್ನ ಮಗಳ ಜೊತೆ ಇದ್ರೆ ಏನಾದರೂ ಒಂದು ಅರ್ಥ ಆಗ್ತೈತಲ್ವಾ? ಸುಮ್ಮನೆ ಸಂಸಾರ ಹಾಳಾಗೋಗೋದಕ್ಕಿಂತ ಏನಾದರೂ ಬಂದು ಒಂದ್ಸಲ ಮಾತಾಡಿ ಎಲ್ಲ ಮಾಡೋದ್ರೆ ಅವಾಗನ ಸರಿ ಹೋಗ್ತೈತಿ ಅವ್ರ ಸಂಸಾರ ಅಂತ. ಹೌದಾ? ನನ್ನ ಮಗಳು ನನಗೇನು ಹೇಳಿಲ್ವಲ್ಲ. ಸರಿ ಅಣ್ಣ, ಆಯ್ತು. ನಮ್ಮ ಮನೆಯವ್ರು ಬರ್ಲಿ, ಕೇಳ್ಕೊಂಡು ಬತ್ತಿ. ನಾನು ಒಂದೆರಡು ದಿನ ಇದ್ಬಿಟ್ಟೇನೆ ಹೋಯ್ತೀನಿ. ಇದ್ಬಿಟ್ಟು ಹೋಗೋದಲ್ಲ ಕಣವ, ಅದು ಏನೇನಾಯ್ತು ಸಮಸ್ಯೆ ಎಲ್ಲ ಬಗೆಹರಿಸ್ಬಿಟ್ಟು ಹೋಗ್ಬೇಕು. ನೀನೇ ತಾಯಿ ಹಾಕೊಂಡು ಇಷ್ಟು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಓಹೋಹೋ, ಯಾವಾಗ ಬಂದ್ರಣ್ಣ? ಈಗಳಪ್ಪ, ಇವಾಗ ಬಂದೆ. ಓ, ಸಂದಕಿದ್ದೀರಾ? ನನ್ನ ಮಗಳು ಎಲ್ಲ ಸಂದಕೊಳ್ತಾನೆ. ಎಲ್ಲ ಚೆನ್ನಾಗವ್ರೆ. ಎಲ್ಲಿ ನನ್ನ ಮಗಳು ಬರ್ಲೇ ಇಲ್ಲ? ನಾನು ಒಬ್ಳೆ ಬಂದೆ. ಸರೋಜಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನೆ ಬಂದೆ. ಅವಳಿ ನೀ ಎಲ್ಲಿ ಬಂದಳು? ಅವಳಿಗೆ ನೀ ಹುಷಾರಿಲ್ಲ? ಯಪ್ಪ ಶಿವನೇ, ಸುಸ್ತಾಗೋಗ್ಬಿಡ್ತು ನನ್ಗಂತೂ. ತಗೊಳ್ಳೆ, ಇದನ್ನ ಒಳಗಡಿಗೆ ಮಾಡ್ಕೋಗು. ಸರಿ ಇರ್ರಿ, ಒಳಗಡೆ ಮಾಡಬಿಟ್ಟು ಹಂಗೆ ಒಂದ್ ಲೋಟ ಕಾಫಿ ಮಿಕ್ಕೈತೆ, ಬಿಸಿ ಮಾಡ್ಕೊಂಡು ತಗೊಬಿಟ್ಟು ಬರ್ತೀನಿ. ಸರಿ. ಮತ್ತೆ ಇನ್ನೇನ್ ಸಮಾಚಾರ? ಇಲ್ಲೇ ಬಟ್ಲು ಮನೆ ಮಡಗಿರ್ತೀನಿ, ಬೇಕಾದಾಗ ತಗೊಳ್ಳಿ. ತಿರುಗಿ ನೀವು ಅದೊಂದು ಕುನ್ನ ಹುಡುಕಾಡಿದ ಎಲ್ಲಿ ಅಂತ. ಎಲ್ಲನ ಅಲ್ಲೇ ಮಡಗೆ. ಅಯ್ಯ, ಸಕ್ಕರೆ ಶಾನೆ ಹಾಕೊಂಡು ತಗೊಂಬಿಟ್ಟು ಬಾರೆ. ಶುಗರ್ ಈಗರ್ ಬರ್ಲಿ, ಅವಾಗ ಹೇಳ್ತೀನಿ ನಾನು ನಿಮ್ಗೆ, ಇವಾಗಲ್ಲ. ಅಯ್ಯೋ, ನಂದು ನೆಂಟಿದ್ದು ಯಾವಾಗ ಇದ್ದಿದ್ದೇನೆ. ಬುಡಿ ನೀವು ಬಂದಿದ್ರೆ ಚೆನ್ನಾಗಿರೋದು ಬೆಂಗಳೂರಿಗೆ.
ಅಯ್ಯೋ ನಾನೆಲ್ಲಿ ಬರ್ಲಿ ಹೊಲದ ಕೆಲಸ ಎಲ್ಲ ಬಿಟ್ಬಿಟ್ಟು ನನಗಂತೂ ಮೂರೊತ್ತು ಹೊಲ್ದಾಗೆ ಕೆಲಸ ನಾನಾಯ್ತು ಹೊಲದ ಕೆಲಸ ಆಯ್ತು ಅನ್ನಂಗೆ ಹಿಂಗೇನೆ ಇದು ಬಿಡ್ತೀವಿ ನಾನಂತೂ ಅಯ್ಯೋ ಕರ್ಕೊಂಡೋಗ್ರಿ ಹೋಗ್ಲಿ ನಾನು ಎಂಟ್ರು ಕರ್ಕೊಂಡೋದ್ರೆ ಒಂದು 2 ದಿನ ಮಗಳಿಗೂ ಸಹಾಯ ಮಾಡ್ದಂಗೆ ಆಯ್ತದೆ ಮಗಳನ್ನು ನೋಡ್ದಂಗೆ ಆಯ್ತದೆ ಒಂದು 2 ದಿನ ಹೆಂಗೋತ ಇಬ್ರು ಜೊತೆಯಾಗಿದ್ದು ಬತ್ತಾರ ತಾಗೆ ಸರೋಜಿ ಬೇಗ ಬೇಗ ರೆಡಿಯಾಗು ಸರಿನಾ ಬೇಗ ಹೋಗೋಣ ಅಯ್ಯೋ ಇರಿ ಏನಾರ ಮಾಡ್ತಾಳೆ ಅಯ್ಯೋ ಅನ್ನ ಸಾರು ತಿನ್ಕೊಂಡು ಮಾಡ್ಕೊಂಡು ನಿಧಾನಕ್ಕೆ ಹೋಗಿವ್ರಂತೆ ಇವಾಗ ಅರ್ಜೆಂಟಾಗಿ ಹೋಗ್ಬಿಟ್ಟು ಏನು ಮಾಡ್ಬೇಕು ಹೇಳಿ ಹೆಂಗಿರು ಕಾರಾಗಿ ಬಂದಿದ್ದೀರಾ ಕಾರ್ ಐತೆ ಏನು ತೊಂದರೆ ಇಲ್ಲ ಆರಾಮಾಗಿ ನಿಧಾನಕ್ಕೆ ಮಳೆ ಬರಲಿ ಗಾಳಿ ಬರಲಿ ಬಿಸಿಲು ಬರಲಿ ನೀವು ಮುಂದೆ ಹೋಗ್ಬೋದು ಒಂದೆರಡು ಯಾವಾಗ ಬತ್ತೀರಾ ಓಡೈತೀರಾ ಹಾಗೇನೆ ಒಂದೆರಡು ಬಾಳೆಗೊನೆ ಹೋಗ್ಬಿಟ್ಟು ಕೊಡ್ಕೊಂಬಿಟ್ಟು ಬತ್ತೀನಿ ಸರಿನೇ ಹೋಗ್ಬಿಟ್ಟು ಹಂಗೇನೆ ನೀಯ ಒಂದು ಏನೇನಾಯ್ತು ಎಲ್ಲ ಎಳ್ನೀರು ಎಲ್ಲ ತಗೊಬಿಟ್ಟು ಕೊಡ್ತೀನಿ ತಗೊಂಡು ಹೋಗಿವ್ರಂತ ಹಂಗೇನೆ ನೀಯ ಓ ಬಾಳೆಕಾಯಿ ಆಗ್ಲೇ ಮಾಗವೇನು ಆಗದೆ ಇನ್ನೇನೆ ಒಳ್ಳೆ ಗೊನೆ ಬಂದ್ಬಿಟ್ಟವಿ ಕಿತ್ತ ಬಾಳೆಗೊನೆ ಅಂತೂನುವೆ ಅದಕ್ಕೇನೆ ನೀಯ ಹೋಗ್ಬಿಟ್ಟು ಕಿತ್ಕೊಂಬಿಟ್ಟು ಬತ್ತೀನಿ ತಗೊಂಡು ಹಂಗೆ ಹೋಗಿವ್ರಂತ ಹೇಳು ನೋಡು ಹುಷಾರಾಗಿ ಹೋಗಿ ಅದು ಏನೇನಾಯ್ತು ಅಲ್ಲಿ ದೊಡ್ಡ ಆಸ್ಪತ್ರೆಗೆ ತೋರಿಸ್ಕೊಂಡು ಮೇಲ್ ಮಾಡಿಸ್ಕೊಂಡು ಬರೋದ್ ಕಲ್ತ್ಕ ಅಯ್ಯೋ ಅದೇನು ಅಂತಾರಲ್ಲ ಮನೋವ್ಯತೆಗೆ ಮುದ್ದಿಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ನನಗಂತೂ ಬರೀ ಮನೋವ್ಯತೆನೇ ನನಗಂತೂ ಅಯ್ಯೋ ನನಗಂತೂ ಜೀವನನೇ ಒಂದೊಂದ್ಗಿಂತ ಸಾಕಾಗಿ ಹೋಗ್ಬಿಡ್ತದೆ ಏನಪ್ಪ ಈ ವ್ಯಾತೆ ಚಿಂತೆ ಇಕ್ಕೊಂಡು ಹೆಂಗಪ್ಪ ಅಂತ ಅಣ್ಣ ನನ್ನ ವ್ಯಾತೆ ಚಿಂತೆ ಎಲ್ಲ ನನ್ನ ಮಗಳದೇನೇನಣ್ಣ ನನ್ನ ಮಗಳೊಬ್ಳು ಸಂದಕವಳು ಎಂದ್ಬಿಟ್ರೆ ನಾನು ಹೆಂಗೋ ಇಲ್ಲಿ ಸಂದಕ್ಕೆ ಇದ್ಬಿಡ್ತೀನಿ ಅಷ್ಟೇನೇನಿಯ ನಿನ್ ಮಗಳಿಗೇನೆ ಕೊಮ್ಮಿ ಸಂದಕ್ಕೆ ಅವಳಲ್ಲ ಈಗ ನಿನ್ ಮಗಳಿಗೇನು ಸರೋಜಿ ಚೆನ್ನಾಗಿ ಅವಳೆಲ್ಲ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಏನ್ ಹೇಳಿ ಚಿಂತೆ ಸುಮ್ಮನೆ ನೀನು ಬರೋದ್ ಕಲ್ತ್ಕ ಸಾಕು ಸುಮ್ಮನೆ ಅಪ್ಪ ಹೇಳೋದ್ ಬಿಟ್ಬಿಡು ಹ್ಞೂ ಅಣ್ಣ ಬರ್ತೀನಿ ಇರು ಬ್ಯಾಗ್ ಒಂದು 4 ಬ್ಯಾಗ್ಗೆ ಬಟ್ಟೆ ಗಿಟ್ಟೆ ಒಂದು 4 ತುಂಬ್ಕೊಂಡು ನಾನು ರೆಡಿ ಆಯ್ತೀನಿ ನನ್ಗೇನೋ ನಮ್ಮ ಭಾವ ನೋಡಿದ್ರೆ ಒಳ್ಳೆರು ಅಂತಾನೆ ಅನ್ನಿಸ್ತೈತೆ ನನ್ನ ತಂಗಿ ನೋಡಿದ್ರೆ ಒಳ್ಳೆಳು ಅಂತಾನೆ ಅನ್ನಿಸ್ತೈತೆ ಆದ್ರೆ ಏನ್ ಮಾಡೋಣ ಯಾರು ನಂಬಕ್ಕಾಗಲ್ಲ ಸ್ವಂತ ನನ್ನ ತಂಗಿನೇ ನಾನು ನಂಬಕ್ ರೆಡಿ ಇಲ್ಲ ಇವಳೆ ಏನು ಆಟ ಆಡ್ತಾವಳು ಏನು ಕತೆನೋ ಒಂದೂ ಗೊತ್ತಿಲ್ಲ ನನಗಂತೂ ಇನ್ನು ಯಾರು ನಂಬನ ಯಾರನ್ನ ಬಿಡೋಣ ಅವಳು ನೋಡಿದ್ರೆ ರೊಚ್ಚು ನೋಡಿದ್ರೆ ನನಗೇನೇನೆ ಮೋಸ ಮಾಡಿಬಿಟ್ಲು ಎದೆದ್ರುಗಿತ್ತಳು ನನ್ನೇ ಬೈಕ್ ಅಂತಾಳೆ ಈಗಲೇ ಇಷ್ಟು ಮಾತಾಡೋಳು ನಾಳೆ ಇನ್ನು ಎಷ್ಟು ಮಾತಾಡ್ಬೇಡ ಅನ್ನೋದೇನೆ ನನಗಂತೂ ಯೋಚನೆ ಆಗೋಗ್ಬಿಟ್ಟೈತೆ ಬಿಡು ಬಿಡು ನೋಡೋಣ ಎಲ್ಲರೂ ಯೋಗ್ಯತೆನೂ ಹತ್ರದಿಂದ ನೋಡಿದ್ಮೇಲೆ ಗೊತ್ತಾಗೋದು ಈ ಸಲ ಏನಾದ್ರೂ ನನ್ನ ತಂಗಿನೂ 420 ಅಂತ ಗೊತ್ತಾಗ್ಬಿಟ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡಲ್ಲ ಬಿಡು ನೋಡ್ತಾ ಇರು ಏನು ಮಾಡ್ತೀನಿ ಅಂತ ನೀವೆಲ್ಲ ಪಾರಿನ್ಗಳಿಗೆಲ್ಲ ಒಯ್ತೀರಾ ನಾವೆಲ್ಲನೂ ಪಾರಿನ್ಗೆ ಹೋಗಕ್ಕಾಯ್ತದ ವ್ಯವಸಾಯ ಮಾಡ್ಕೊಂಡು ಮನೆಗಿರೋರು ನಾವು ನಿಮ್ಮ ಸಮ್ಮುಖ ರಾಜುಗಳು ಹಾಕೊಂಡು ನಾವಿರೋಕ್ಕಾಯ್ತದೆ ಇವತ್ತು ಕಳೆ ತೆಗಿಸ್ಬೇಕು ಅಂದ್ರೆ ಇವತ್ತು ತೆಗಿಸ್ಬೇಕು ನಾಳೆ ಕೀಳ್ಬೇಕು ಅಂದ್ರೆ ಕೀಳ್ಬೇಕು ಅಯ್ಯೋ ನಮ್ಮ ಕತೆಗಳು ಯಾಕೆ ಕೇಳಿರ ನಾವು ನಿಮ್ಮಂಗೆ ವಿದ್ಯಾ ಬುದ್ಧಿ ಕಲ್ತಿದ್ರೆ ನಾವು ಹಂಗೇನೆ ನಿಮ್ಮಂಗೆ ಇತ್ತಿದ್ವೋ ಏನೋ ಅದಕ್ಕೆ ನನ್ನ ಮಗಳನ್ನ ವಿದ್ಯಾ ಬುದ್ಧಿ ಕಲ್ತ್ಕೊಂಡು ನನ್ನ ಮಗಳನ್ನ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ನಾನೇನೇನಿಯ ಅವಳಿಗಂತೂ ಬಲವಂತ ಮಾಡಿ ಓದಿಸ್ದೆ ಹಂಗೋ ಇವತ್ತು ಸಂದಕ್ಕೆ ಅವಳಲ್ಲ ನನ್ನ ಮಗಳು ಅಷ್ಟೇ ಏನಿಯ ಸಾಕ್ಬಿಡಿ ನಿಮ್ಮ ಮಗಳಿಗೇನು ಕಮ್ಮಿ ಚೆನ್ನಾಗಿ ಅವಳು ಹೇಳಿ ಅಷ್ಟೇ ಸಾಕಪ್ಪ ಒಬ್ರ ಹತ್ರ ₹1 ಕೇಳ್ದನಲ್ಲ ಬೇಡ್ದನಲ್ಲ ಬಡ್ಕೊಂಡನಲ್ಲ ನಾನಂತೂ ಹೆಂಗೋತಾಗೆ ಜೀವನ ನಡೆಸ್ಕೊಂಡು ಹೋಯ್ತಾ ಇದೀನಿ ಬಂದಷ್ಟು ಬರಲಿ ಓದಷ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಮಗಳಿಗೋಸ್ಕರನೇ ಮಾಡಿರೋದು ನಾನಂತೂ ಅಣ್ಣ ಈಗ ನೋಡು ನಾನು ರೆಡಿ ಅದೇ 4 ಬಟ್ಟೆ ತುಂಬ್ಕೊಂಡಿದ್ದೀನಿ ಇನ್ನೊಂದು 4 ಪಾತ್ರೆ ಬೇಕು ಕಾಪಿನ ಹೋಗ್ಬಿಟ್ರೆ ಏನೂ ಇಲ್ಲ ತೊಳ್ಕಂತಾರೆ ಹೇಳಿಯೋರು ನೀನು ಹೋಗೋದು ಕಲ್ತ್ಕೊಳ್ಳೆ ಮೊದಲು ನಾನೆಲ್ಲ ತೊಳೆದು ಬೆಳಗ್ಗೆ ಮಾಡೋಗ್ತೀನಿ ನನಗೆ ಗೊತ್ತು ನಿಮ್ಮ ಅಣ್ಣನಂತ ಅಣ್ಣನ ಪಡಿಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೋಡು ಇಂಥ ಅಣ್ಣನ ಎಲ್ಲೂ ಪಡಿಯೋಕ್ಕಾಗಿಲ್ಲ ಹೆಂಗೋ ಅಲ್ಲಿ ನಿನ್ನ ಮಗಳಿಗೋಸಿ ಬುದ್ಧಿ ಹೇಳಿ ಇನ್ನು ತೊಗ್ಗಿ ಬೊಗ್ಗಿ ನಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಬಾ ಹಂಗೆ ನಿಂದದೇನೋ ಹುಷಾರು ತಪ್ಪೈತಲ್ಲ ತೋರಿಸ್ಕೊಂಬಿಟ್ಟು ಬಾ ಆಯ್ತು ಹೇಳಿ ಸರಿ ಇನ್ನು ನಾವು ಬರ್ತೀವಿ ಸರೋಜಿ ಬಾ ಹೋಗನ್ ಬಾ ಸರಿ ಹುಷಾರು